ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಮನೆಯಲ್ಲೇ ನಾವು ಈಸಿಯಾಗಿ ವೆಜಿಟೇಬಲ್ ಮೊಮೋಸ್ನ ಮಾಡ್ಕೊಳ್ಳೋಣ. ನಾನು ಅದಕ್ಕೆ ಮೊದಲೇ ಮೈದಾ ಮತ್ತು ಉಪ್ಪು ಎಣ್ಣೆ ಮೂರನ್ನು ಹಾಕಿ ಚಪಾತಿ ಹಿಟ್ಟು ಹದದಲ್ಲಿ ಕಲಸಿಟ್ಕೊಂಡಿದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಕ್ಯಾರೆಟು, ಎಲೆಕೋಸು, ಕ್ಯಾಪ್ಸಿಕಮ್ಮು, ಬೀನ್ಸು, ಮೆಣಸಿನ ಪುಡಿ, ಕೊತ್ತಂಬರಿ, ಪನ್ನೀರು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದಿಷ್ಟು ಬಳಸ್ಕೊಂಡು ನಾವು ಈಸಿಯಾಗಿ ಮಾಡೋಣ. ಇದು ಬಂದುಬಿಟ್ಟು ಟೊಮೊಟೊದು ಚಟ್ನಿ ಮಾಡ್ಕೊಳ್ಳೋಣ ಮೊಮೋಸ್ಗೆ. 2 ಟೊಮೊಟೊ, 4 ಬೇಡಿಗೆ ಮತ್ತು ಒಂದು 6 ಕಪ್ಪಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಚಟ್ನಿ ನೀರಲ್ಲಿ ಬೇಯೋಕ್ಕೆ ಇಟ್ಬಿಡ್ತೀನಿ. ಚಟ್ನಿಗೆ ರುಬ್ಕೋಬೇಕಲ್ಲ, ಅದಕ್ಕೆ ನಾನು ಬೇಯಕ್ಕೆ ಇಟ್ಕೊಳ್ತೀನಿ. ನಾವೇನು ಹೊರಗಡೆ ಹೋಗಿ ಮೊಮೋಸು ತಿಂತೀವಲ್ಲ, ಅದು ನಿಜವಾಗ್ಲೂ ಅವರು ಫ್ರಿಜ್ಜಲ್ಲೆಲ್ಲ ಇಟ್ಬಿಟ್ಟು ಕೊಡ್ತಾರೆ. ಅದನ್ನು ನೋಡ್ತಿದ್ರೆ ಎಷ್ಟು ದಿನ ಆಗಿರುತ್ತೋ ಅದನ್ನು ಮಾಡಿ ಅನ್ನೋಷ್ಟು ಫೀಲಿಂಗ್ಸ್ ಆಗಿದೆ. ನಾವು ಹೊರಗಡೆ ತಿಂದು ನೋಡಿದ್ದೀವಿ. ನಾವು ಅಂದ್ಕೊಂಡೆ ನಾವೇ ಮನೇಲಿ ಈಸಿಗೆ ಮಾಡ್ಬೋದಲ್ಲ ಅಂಥೇಳಿ ನಾನು ಮಾಡೋಣ ಅಂಥೇಳಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. 4 ಅಂದರೆ ದೊಡ್ಡ ಸೋಟಲ್ಲಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಈಗ. ಶುಂಠಿ, ಹಸಿಮೆಣಸಿನ್ಕಾಯಿ ಲೈಟಾಗಿ ರೋಸ್ಟ್ ಆಗಲಿ. ಈರುಳ್ಳಿ, ಬೀನ್ಸು, ಎಲೆಕೋಸು ಅದನ್ನೆಲ್ಲ ಸಣ್ಣದಾಗಿ ತೊಳೆದು ಇಟ್ಕೊಳ್ಬೇಕು. ಎಲೆಕೋಸನ್ನಂತೂ ತುಂಬ ಚೆನ್ನಾಗೇ ಉಪ್ಪು ಹಾಕ್ಬಿಟ್ಟೆ ತೊಳೆದು ಡ್ರೈ ಮಾಡಿ ಇಟ್ಕೋಬೇಕು. ಮಿಕ್ಸ್ ಮಾಡೋಣ. ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ. ತುರಿದು ಇಟ್ಕೊಂಡಿರೋದು ಕ್ಯಾರೆಟು. ಏನೂ ಆಗಲ್ಲ, ಈಸಿಗೆ ಮಾಡ್ಬೋದು. ಇದಿಷ್ಟು ಕಟ್ ಮಾಡೋದಷ್ಟೊಂದು ಕೆಲಸ ಅನ್ನೋದು ಬಿಟ್ಟರೆ ಮಾಡೋದಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಕಷ್ಟನೂ ಅನಿಸೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ 2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದರಿಂದ ನಾನು ಮೆಣಸಿನ ಪುಡಿ ಕಮ್ಮಿ ಹಾಕ್ತಿದ್ದೀನಿ. ಪನ್ನೀರ್ ಹಾಕ್ಕೊಳ್ಳೋಣ. ಅದು ಟೇಸ್ಟ್ ಚೆನ್ನಾಗಿರುತ್ತೆ ಸಿಕ್ಕಿದ್ರೆ ಅಂದ್ಬಿಟ್ಟು ಪನ್ನೀರನ್ನ ಹಾಕ್ತಿದ್ದೀನಿ. ಕೊತ್ತಂಬರಿ ಎಲ್ಲನೂ ಹಾಕ್ಬಿಟ್ಟು ಸ್ಲಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ. ಅದು ನೀರಿರುತ್ತೆ, ಏನು ನಾವು ನೀರು ಹಾಕೋಂಥದ್ದು ಏನಿಲ್ಲ, ಎಲ್ಲ ಒಗ್ಗರಣೆಯಲ್ಲೇ ಬೆಂದೋಗುತ್ತೆ. ಎಲೆಕೋಸು ನೀರಿರುತ್ತೆ, ಕ್ಯಾಪ್ಸಿಕಮ್ ನೀರಿರುತ್ತೆ, ಕ್ಯಾರೆಟು ಸಹ ನೀರಿರುತ್ತೆ. ಅದು ಆಗಿದೆ, ಸೈಡ್ಗೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದು ಮೈದಾ ಕಲಸಿಟ್ಕೊಂಡಿರೋದ ಚಪಾತಿ ಥರ ಉಜ್ಕೊಳ್ತೀನಿ. ಅದು ಶೇಪ್ಗೋಸ್ಕರ ನಾನು ಒಂದು ಮನೇಲೇ ಏನು ಮಾಮೂಲಿ ಬೋಲ್ಸ್ ಇರುತ್ತೋ ಆ ಬೌಲಲ್ಲೇ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಇಬ್ಬರು ಸೇರ್ಕೊಂಡ್ಬಿಟ್ರೆ ತರಕಾರಿ ಉತ್ತರಿಸೋಕ್ಕೆ ಮಾಡೋದಕ್ಕೆ ಅಂತ 20 ನಿಮಿಷದಲ್ಲೇ ಮಾಡ್ಕೋಬೋದು. ನೋಡಿ, ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಪ್ರೆಸ್ ಮಾಡಿಬಿಟ್ರೆ ಅದು ಕಟ್ ಆಗುತ್ತೆ ಹಂಗೆ. ಅವಾಗ ನೀಟಾಗಿ ಹಿಂಗೆ ಎತ್ಕೋಬೋದು. ಇದಕ್ಕೆ ಇವಾಗೆಲ್ಲ ಫಿಲ್ ಮಾಡಿಬಿಡೋಣ. ನಾನು ಆಲ್ರೆಡಿ ಇದರಲ್ಲಿ ಮಾಮೂಲಿ ನಾವು ಇಡ್ಲಿ ಮಾಡೋ ಪಾತ್ರೆಯಲ್ಲಿ ನೀರನ್ನ ಬಿಸಿಗೆ ಇಟ್ಟಿದ್ದೀನಿ, ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ನೋಡಿರಿ, ಈ ಥರ ನೀಟಾಗಿ ನಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಬೋದು. ಈಗ ನಮ್ಮ ಮಗಳು ಅಲ್ಲಿ ಹೊರಗಡೆ ತಿನ್ನೋ ಶೇಪ್ ನೋಡಿರ್ತಾಳೆ, ಅಮ್ಮ ನಂಗೆ ಆ ಶೇಪಲ್ಲೇ ಮಾಡು ಅಂತೇಳಿ ಮಾಡ್ತಾಯಿದ್ದಾಳೆ. ಈಸಿಯಾಗಿ ಮಾಡ್ಬೋದು. ನೀವು ಮನೆಗಳಲ್ಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ಎಲ್ಲರೂ ಟ್ರೈ ಮಾಡಿ. ಹೇಗಿತ್ತು ಅಂದ್ಬಿಟ್ಟು ನಮ್ಮದು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಹೌದು, ನಾವು ಈ ಥರ ಮಾಡಿದ್ವಿ, ಚೆನ್ನಾಗಿತ್ತಾ, ಚೆನ್ನಾಗಿರಲಿಲ್ಲ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ. ಆಗಿದೆ, ಸ್ಟೀಮ್ಗೆ ಇಟ್ಕೊಳ್ಳೋಣ.
ಇದು ಒಂದು ಮಾಮೂಲಿ ನಾವು ಇಡ್ಲಿ ಬೇಯಿಸ್ತೀವಲ್ಲ ಅಷ್ಟು ಅವರ್ಸದು ಸ್ಟೀಮ್ ಆದರೆ ಸಾಕು, 10-12 ನಿಮಿಷ. ಇದು ನಾವು ಬೆಂದು ಕೂಲಾಗೋದಕ್ಕೆ ಬಿಟ್ಟಿದ್ದೆ ಚಟ್ನಿಗೆ. ಅದನ್ನು ಎತ್ಕೊಂಡು ಮೂರನ್ನು ಹಾಕ್ಕೊಂಡು ಟೊಮೊಟೊ ಸಿಪ್ಪೆ ತೆಗ್ದು ರುಬ್ಕೊಂಡಿರೋದು. ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದು ರುಬ್ಕೊಂಡಿರೋದಷ್ಟು ಹಾಕಿ ಸ್ವಲ್ಪ ಅದು ಹಸಿದು ಸ್ಮೆಲ್ಲೆಲ್ಲ ಹೋಗಬೇಕು. ಆ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕು. ನಾನು ಆ ಜಾರೆಲ್ಲ ತೊಳೆದಿದ್ದು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ನಂಗೆ ರುಚಿಗೆ ಎಷ್ಟು ಬೇಕೋ ಉಪ್ಪು ಮತ್ತು ಸಕ್ಕರೆ ಅದೆರಡೂ ಹಾಕ್ಕೊಳ್ಳಿ. ತುಂಬ ಟೊಮೊಟೊ ಕೆಚಪ್ ಥರನೇ ಬರುತ್ತೆ. ನಾನು ಮೆಣಸೆಲ್ಲ ಏನೂ ಹಾಕಿಲ್ಲ, ಬರೀ ಬ್ಯಾಡಗೆ ಮೆಣಸಿನ್ಕಾಯಿ 4 ಹಾಕಿದ್ದೀನಿ. ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಮಾತ್ರ ಮೊಮೋಸ್ಗೂ ಮತ್ತು ಆ ಚಟ್ನಿಗೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿತ್ತು, ಟೇಸ್ಟಿಯಾಗಿರುತ್ತೆ. ಅವರು ಯಾವಾಗಲೋ ಮಾಡಿದ್ದನ್ನ ಫ್ರೀಝರಲ್ಲಿ ಇಟ್ಬಿಟ್ಟು ಕೊಡ್ತಿದ್ರು. ನಾವು ಅದನ್ನು ನೋಡಿಬಿಟ್ಟು ನಾನು ಮನೇಲಿ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದ್ದಕ್ಕೆ ಸಹ ನಾನು ವೀಡಿಯೋ ಮಾಡಿದ್ದೀವಿ. ನೀವು ಒಂದು ಸಲ ಮಾಡಿ ಹಿಂಗೆ ಪ್ರೋತ್ಸಾಹ ಮಾಡ್ತಿರ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.